ನಾನ್ ನಿನಗಣ್ಣ ಆದ್ರೆ ನನ್ ಹೆಂಡತಿ ಏನಾಗ್ಬೇಕು? ತಂಗಿ ಆಗ್ಬೇಕು ಅಂತ ತಂಗಿನ ಮೈ ಮುಟ್ಟಿ ಕೆಡ್ಸಕ್ ಪ್ರಯತ್ನ ಪಟ್ಟ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಇನ್ನೊಂದ್ಸಲ ನೀನ್ ಈ ರೀತಿ ಏನಾದ್ರು ನಡ್ಕೊಂಡ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬಂಗಾರದಂತ ಹೆಂಡತಿ ಇಟ್ಕೊಂಡು ಬೇರೆ ಹೆಣ್ಮಕ್ಳು ಮೈ ಮುಟ್ಟೋ ಇಂಥವ್ರನ್ನ ಕಲ್ಲು ಹೊಡೆದು ಸಾಯಿಸ್ಬಿಡ್ಬೇಕು. ಇವನ್ ನೆಗೆದು ಬಿದ್ದು ಹೋಗ, ಇವನ್ ಕೈ ಸೇದು ಹೋಗ. ಬಂದ್ರೆ ಹೋಗೋಣ. ನಿನಗೆ ಎಷ್ಟು ಸಲ ಎಚ್ಚರಿಕೆ ಕೊಟ್ಟಿದ್ರು ನೀನ್ ಹುಟ್ಟುಗುಣ ಬದಲಾಯಿಸ್ಲಿಲ್ಲ. ಏನೋ ತಪ್ಪುಗಳನ್ನ ತಿದ್ದುಕೊಂಡು ನೀನು ಒಬ್ಬ ಮನುಷ್ಯನಾಗಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದೆ. ಆದ್ರೆ ನೀನು ನಮ್ಮ ಆಶ್ರಮದಲ್ಲೇ ಕೆಲಸ ಮಾಡೋ ಒಬ್ಬ ಪಾಪದ ಹೆಣ್ಣು, ಆ ಶಾರದನ ಮೇಲೆ ಛೆ, ನೀನೊಬ್ಬ ಮೃಗ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಕ್ರೂರ ಮೃಗಗಳಿಗೆ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಇವತ್ತಿನಿಂದ ನಿನಗೆ ಕೆಲಸ ಇಲ್ಲ, ನೀ ಹೋಗ್ಬೋದು. ಸ್ವಾಮೀಜಿ, ಆನಂದ್ ಸ್ವಾಮಿ, ಅವನ್ನ ಆಚೆ ಕಳಿಸಿ. ನಿನ್ನ ಗಂಡಿನ ಕೈಲಿ ಒಡಿಸಿ ಸ್ವಾಮೀಜಿಗೆ ಹೇಳಿ ನನಗೆ ಕೆಲಸದಿಂದ ತೆಗೆಸ್ದೆ. ನೀನು ನಿನ್ನ ಗಂಡ ಇಬ್ರು ಸೇರಿ ನನಗೆ ಹೊಡೆದಿದ್ದು ನನ್ನ ಮೈಗೆ, ನನ್ನ ಮನಸ್ಸಿಗೆ. ಆದ್ರೆ ನಾನು ಎಲ್ಲಿ ಹೊಡಿತೀನಿ ಗೊತ್ತಾ? ನಿನ್ನ ಬದುಕಿನ ಮೇಲೆ. ಓಯ್ ಶಾರದಾ, ಏನ್ರಿ? ಅದೇನೇ ಯೋಚನೆ ಮಾಡ್ಕೊಂಡು ನಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀಯಾ? ಬಾ ಇಲ್ಲಿ ಕೂತ್ಕೋ. ಎಲ್ಲಿಗೆ? ಬಾರಲ್ಲಿ ಕೂತ್ಕೋ, ಹೇಳ್ತೀನಿ. ಇವತ್ತು ನಾನು ಬಹಳ ಮೂಡಲ್ಲಿದ್ದೀನಿ. ರೋಡ್ ಹೋಗೋಣ. ಬರ್ತೀನಿ ಮಗಳೇ. ಒಂದ್ ನಿಮಿಷ. ಒಂದ್ ನಿಮಿಷ ಏನೇ, ನಿನ್ಗೋಸ್ಕರ 1 ಗಂಟೆ ಬೇಕಾದ್ರೆ ಕಾಯ್ತೀನಿ. ನೋಡಿ, ನೀವು ಹೋಗ್ತಾ ಇರೋ ಜಾಗದಲ್ಲಿ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಊಟ ಮಾಡದೆ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅದೇನ್ ಹಾಳು ಮಾಡ್ಕೊಳಲ್ಲ. ಅದ್ ಸರಿ, ಈಗ ಟ್ರಿಪ್ ಮುಗಿಸ್ಕೊಂಡ್ ಬರ್ತಾ ನಿನ್ಗೇನ್ ತಂದ್ಕೊಳ್ಳಿ? 1 ಕೋಟಿ ರೂಪಾಯಿ. ಯಾಕೆ ಬಾಯ್ ಬಿಡ್ತಾ ಇದ್ದೀರಾ? ನಿಮ್ ಕೈಲಿ ಅಷ್ಟೊಂದು ಹಣ ತರಕ್ಕಾಗಲ್ಲ ಅಂತ ನನ್ಗೂ ಗೊತ್ತು. ನೋಡಿ, ನೀವ್ ಈ ಸಲ ಕುಡಿದೇನೆ ಬಂದ್ರೆ ಅದೇ ನನಗೆ 1 ಕೋಟಿ ರೂಪಾಯಿ ಸಮಾನ. ಅಯ್ಯೋ ಅಯ್ಯೋ, ಅಷ್ಟೇ ತಾನೇ? 1 ಕೋಟಿ ರೂಪಾಯಿ ನಿನಗೆ ಸಿಗ್ಬಿಡ್ತು ಅಂತ ತಿಳ್ಕೊ. ನಾಳೆ ಏನೇ, ಇವತ್ತೇ, ಈಗ್ಲೇ, ಈ ಕ್ಷಣದಿಂದ ನಾನು ಕುಡಿಯಲ್ಲ. ದಿಸ್ ಇಸ್ ಅ ಪ್ರಾಮಿಸ್. ಯಾಕೆ? ಇದನ್ನೇ ಬೇಕಾದಷ್ಟು ಸಲ ಹೇಳಿದೀರಾ. ಬೇಕಾದಷ್ಟು ಸಲ ಹೇಳಿರ್ಬೋದು, ಆದ್ರೆ ಇದು ಕೊನೆ ಸಲ. ಈ ಕೊನೆ ಪ್ರಾಮಿಸ್, ಈ ಪ್ರಾಮಿಸ್ ನಮ್ಮ ಹತ್ರ ತಪ್ಪಲ್ಲ. ಅಮ್ಮ, ಏನಮ್ಮ? ತಗೋ. ಕ್ವಾರ್ಟರ್ ಬಾಟ್ಲ? ಆಗ್ಲೇ ಪ್ರಾಮಿಸ್ ಮಾಡಿದ್ ಪ್ರಾಮಿಸ್ ಏನ್ ತಪ್ಪಿಲ್ಲ. ವಾಟರ್ ಬಾಟ್ಲ್ ಅನ್ನೋದು ನನ್ಗೆ ಕ್ವಾರ್ಟರ್ ಬಾಟ್ಲ್ ಅಂತ ಕೇಳಿಸ್ಬಿಡ್ತು. ಏನ್ ಟೈಮಿಂಗ್ ಸೆನ್ಸ್ ಕಣೆ ನಿನ್ಗೆ. ರೀ, 1 ನಿಮಿಷ. ಪಾಪು ಟಾಟಾ ಮಾಡ್ಬೇಕಂತೆ. ಓಹೋ, ಚಾಚಾ. ಟಾಟಾ ಮಕ್ಕಳ, ಟಾಟಾ.
ನನ್ ಮಗನ್ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಅಂಥದ್ದೇನೂ ಇಲ್ಲಮ್ಮ. ಹೆಡ್ ಇಂಜರಿ, ಸ್ವಲ್ಪ ರಕ್ತ ಹೋಗಿದೆ. ಬ್ಲಡ್ ಕೊಟ್ಟರೆ ಸರಿ ಹೋಗುತ್ತೆ. ಸಿಸ್ಟರ್, ಬ್ಲಡ್ ಡ್ರಾ ಮಾಡೋದು ನಿಲ್ಲಿಸಿ. ಡಾಕ್ಟರ್ ಕರೀತಾ ಇದ್ದಾರೆ, ಬನ್ನಿ. ನಿಮ್ಮನ್ನಲ್ಲಮ್ಮ, ಇವ್ರನ್ನ. ಬನ್ನಿ. Yes, doctor. You are correct. Even the report is supporting it. ಎಸ್ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನಾನು ಬರ್ತೀನಿ ಡಾಕ್ಟ್ರೆ. ಹಾ. ಆಕೆಗೆ ನೀವೇನಾಗ್ಬೇಕು? ಬಂಧುತ್ವ ಅನ್ನೋದು ಏನೂ ಇಲ್ಲ, ಆದ್ರೂ ಕುಟುಂಬದ ಪರಿಚಯ. ಆಕೆ ನಮ್ಮ ಆಶ್ರಮದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓ, ಐ ಸಿ. ಆಕೆಗೆ ದೊಡ್ಡವರು ಬೇರೆ ಯಾರಿದ್ದಾರೆ? ಆಕೆ ಗಂಡನೇ ಆ ಮನೆಗೆ ದಿಕ್ಕು. ಅವರಿಬ್ರು ನಮ್ಮನಾಥಾಶ್ರಮದಲ್ಲೇ ಬೆಳೆದವರು. ಅವ್ರಿಗೆ ಬೇರೆ ಯಾರು ದಿಕ್ಕಿಲ್ಲ. ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು. ಓಹೋ. ಈಗ ಅವ್ರು ಎಲ್ಲಿದ್ದಾರೆ? ಅವನು ಜೀಪ್ ಡ್ರೈವರ್. ಟ್ರಿಪ್ ಮೇಲೆ ಬೇರೆ ಊರಿಗೆಲ್ಲಿಗೋ ಹೋಗಿದ್ದಾನೆ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸಿಸ್ಟರ್, ಏನ್ ಡಾಕ್ಟರ್? ಆ ಹುಡುಗನ ತಾಯಿ ಹೊರಗೆ ಕೂತಿದ್ದಾರೆ, ಒಳಗ್ ಕಳಿಸಿ. ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ, ಬನ್ನಿಮ್ಮ. ನಮಸ್ಕಾರ ಡಾಕ್ಟ್ರೇ. ಬನ್ನಿ. ಡಾಕ್ಟ್ರೇ, ನಮ್ ವೇಣುಗೆ ಭಯ ಪಡ್ಬೇಕಾದೇನೂ ಇಲ್ಲಮ್ಮ. ನಮ್ ವೇಣುಗೆ ಬೇಗ ಹುಷಾರಾಗತ್ತೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಿಮಗೆ ಆಗಾಗ್ಗೆ ಜ್ವರ ಬರೋದು, ತಲೆನೋವು ಇಂಥದ್ದೇನಾದ್ರೂ ಬರ್ತಾ ಇರುತ್ತಾ? ಚೇಚೆ, ಹಾಗೇನೂ ಇಲ್ಲ ಡಾಕ್ಟ್ರೇ, ಆರೋಗ್ಯವಾಗಿ ಇದ್ದಾನೆ. ಈಗ ಆಕ್ಸಿಡೆಂಟ್ ಆದ್ಮೇಲೆ ಆ ಥರ ಆಗೋ ಸಾಧ್ಯತೆ ಇದೆಯಾ? ನೋ, ನಾನು ಕೇಳ್ತಾ ಇರೋದು ನಿಮ್ ಬಗ್ಗೆ, ನಿಮ್ ಮಗನ ಬಗ್ಗೆ ಅಲ್ಲ. ನನ್ ಬಗ್ಗೆನಾ? ಹೌದಮ್ಮ. ನಿಮಗೆ ಆಗಾಗ್ಗೆ ಮೂಗಿನಿಂದ ರಕ್ತ ಬರ್ತಾ ಇರುತ್ತಾ? ಹಾ, ಆಗಾಗ ಬರ್ತಾ ಇರುತ್ತೆ. ಒಂದ್ 5-6 ಸಲ ಹಾಗಾಗಿದೆ ಡಾಕ್ಟ್ರೇ. ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಸೈನಸೈಟಿಸ್ ಅಂತ ಹೇಳಿದ್ರು. ನಿಮ್ಗೆ ಯಾವಾಗಾದ್ರೂ ತಲೆ ಹಿಡ್ಕೊಂಡ್ ಹಾಗೆ ಸೂಜಿಯಲ್ಲಿ ಚುಚ್ಚಿದ ಹಾಗಾಗಿ ತಲೆನೋವು ಬರ್ತಾ ಇರುತ್ತಾ? ಹಾ, ಆಗಾಗ ಬರ್ತಾ ಇರುತ್ತೆ. ಅವಿಲ್ಲೋ ಅನಾಸಿನೋ ತಗೋತೀನಿ, ಕಡಿಮೆ ಆಗ್ಬಿಡುತ್ತೆ. ಆಯ್ಸಿ. ಯಾಕೆ ಡಾಕ್ಟರ್? ನೀವು ಹೊರಗಿರಿ, ನಾನು ಆಮೇಲೆ ಕರಿತೀನಿ. ಸರಿ ಡಾಕ್ಟರ್. ಇದೇನ್ ಡಾಕ್ಟ್ರೆ, ಆಕ್ಸಿಡೆಂಟ್ ಆಗಿರೋದು ಇವಳು ಮಗನ್ಗೆ, ಆದ್ರೆ ನೀವು ಇವಳ ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀರಲ್ಲ? ಆಕ್ಸಿಡೆಂಟ್ ಆಗಿರೋದು ಅವಳ ಮಗನಿಗಾದ್ರೂ ಅದರಿಂದ ನಮಗೊಂದು ಹೊಸ ವಿಷಯ ತಿಳಿದು ಬಂತು. ಆ ಹುಡುಗನಿಗೆ ರಕ್ತ ಬೇಕು ಅಂತ ಅವಳಿಂದ ರಕ್ತ ತಗೊಂಡಾಗ ನಮಗೊಂದು ಸಂದೇಹ ಬಂತು. ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಅವಳನ್ನ ಇಷ್ಟೆಲ್ಲ ಪ್ರಶ್ನೆ ಕೇಳಬೇಕಾಗಿ ಬಂತು. ಈ ರಿಪೋರ್ಟ್ ಒಂದ್ಸಲ ನೋಡಿ. ಡಾಕ್ಟ್ರೇ,